1938 ಸಮಯದಾಗ ಎರಡನೇ ವಿಶ್ವ ಯುದ್ಧ ಸ್ಟಾರ್ಟ್ ಆಗಿತ್ತ. ಆ ಸಮಯದಾಗ US ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ದಾಗಿರೋ ಎಲ್ಲಾ ಸ್ಟಾಕ್ಗಳು ಆಲ್ಮೋಸ್ಟ್ 50%ಗಿಂತನೂ ಹೆಚ್ಚ ಬಿದ್ದಿದ್ದು ಮತ್ತು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಾಗ ಒಮ್ಮೆ ಪ್ಯಾನಿಕ್ ಸೆಲ್ಲಿಂಗ್ ಬಂದಿತ್ತು. ಬಟ್ ಅದ ಸಮಯದಾಗನ ಸರ್ ಜಾನ್ ಟೆಂಪಲ್ಟನ್ ಅವರ ಸ್ಟಾಕ್ಗಳನ್ನ ಬಾಯ್ ಮಾಡಕ ಸ್ಟಾರ್ಟ್ ಮಾಡಿರ. ಆಮೇಗ ಎರಡನೇ ಮಹಾಯುದ್ಧ ಏನ್ ಮುಗೀತ ಅವಾಗ ಜಾನ್ ಟೆಂಪಲ್ಟನ್ ಅವರ ಬಾಳ ಹಣವನ್ನ ಗಳಿಸಿರ. ಜಾನ್ ಟೆಂಪಲ್ಟನ್ ಅವ್ರಗ ಫಾದರ್ ಆಫ್ ಗ್ಲೋಬಲ್ ಇನ್ವೆಸ್ಟಿಂಗ್ ಅಂತಾನು ಕರೀತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಇವ್ರೂನ 5 ಲೆಸನ್ಗಳ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋನು. ಇವು 5 ಲೆಸನ್ಗಳು ಭಾಳ ಇಂಪಾರ್ಟೆಂಟ್ ರೀ. ಯಾಕಂತಂದ್ರ ಈ ವ್ಯಕ್ತಿ ಏನ್ ಇವ್ರು ಇದಾರ ಸರ್ ಜಾನ್ ಟೆಂಪಲ್ಟನ್ ಅವರ ಹೂಡಿಕೆದಾರರಿಗೆ ಕೆಟ್ಟ ಸಮಯದಾಗನು ಯಾವ ತರ ನಾವು ಹೂಡಿಕೆ ಮಾಡ್ಬೋದಂತ ತಿಳಿಸ್ಕೊಟ್ಟಾರ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ, ಜಾನ್ ಟೆಂಪಲ್ಟನ್ ಅವ್ರದ ಒಂದೇ ಲೆಸನ್ ನಾವು ಕೇಳಿದು ಅಂತಂದ್ರ ವಾರೆನ್ ಬಫೆಟ್ ಅವ್ರದ್ದು ಲೆಸನ್ ಮತ್ತೆ ಇವ್ರದ್ದು ಲೆಸನ್ ಸೇಮ್ ಅನ್ನ ಅನಿಸ್ತೈತಿ. ಅದೇನಂತಂದ್ರ ಎಲ್ಲರೂ ಭಯದಿಂದ ಮಾರಾಟ ಮಾಡುವಾಗ ನೀವು ಖರೀದಿಸಿ, ಎಲ್ಲರೂ ಆಸೆಯಿಂದ ಖರೀದಿಸುವಾಗ ನೀವು ಮಾರಾಟ ಮಾಡಿ ಅಂತ ನಮ್ಗ ಜಾನ್ ಟೆಂಪಲ್ಟನ್ ಅವರ ತಿಳಿಸಿದಾರ. ಮತ್ತೇನ್ ಜಾನ್ ಟೆಂಪಲ್ಟನ್ ಅವರಿದಾರ, ಅವ್ರೂ ಇದ ಸ್ಟ್ರಾಟಜಿಯನ್ನ ಬಳಸಿನ ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸಿದಾರ. ಅದ ಉದಾಹರಣೆನ ಸ್ಟಾರ್ಟಿಂಗ್ ವಿಡಿಯೋನಾಗ ನಿಮಗ ತಿಳಿಸಿನಿ. 1938 ಎರಡನೇ ಮಹಾಯುದ್ಧ ನಡೆದಿತ್ತ. ಅವಾಗ ಎಲ್ಲಾ US ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಾಗಿರೋ ಹೂಡಿಕೆದಾರರ ಮಾರ್ಕೊಂಡ್ ಹೋಗಾತಿರ. ಬಟ್ ಆ ಸಮಯದಾಗನ ಜಾನ್ ಟೆಂಪಲ್ಟನ್ ಅವ್ರ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಾಗ ಯಾವ್ಯಾವ ಸ್ಟಾಕ್ಗಳ $1 ಕಡಿಮೆನಾಗ ಟ್ರೇಡ್ ಆಗತ್ತವ ಅಂತ ಸ್ಟಾಕ್ಗಳದು 100 ಕ್ವಾಂಟಿಟಿಗಳನ್ನ ಬಾಯ್ ಮಾಡಿರ. ಆಮ್ಯಾಗ ಯುದ್ಧ ಎಲ್ಲ ಮುಗ್ಯಾನ ಏನ್ ಮಾರ್ಕೆಟ್ ಮತ್ತು ರಿಕವರಿ ಆತ, ಅವಾಗ ಇವ್ರ ಭಾಳ ಕೋಟ್ಯಾಂತರ ರೂಪಾಯಿ ಗಳಿಸಿರಂತ ನಮಗ ಗುರ್ತಾಗ್ತೈತಿ. ಅದ ಕಾರಣ ಒಂದೇ ಲೆಸನ್ ಎಲ್ಲಾರು ಏನ್ ಅನ್ಸ್ತಾರ, ಭಯವನ್ನ ಪಡ್ತಾರ, ಅವಾಗ ನೀವು ಹೂಡಿಕೆ ಮಾಡ್ರಿ. ಎಲ್ಲಾರು ಆಸೆಲೆ ಮಾರುಕಟ್ಟೆನ ಹೂಡಿಕೆ ಮಾಡ್ತಿರ್ತಾರ, ಅವಾಗ ನೀವು ಭಯ ಪಡ್ರಿ, ಅಥವಾ ಅವಾಗ ನೀವು ಮಾರುಕಟ್ಟೆದಿಂದ ಹೊರಗೆ ಬರ್ಬೋದಂತ ನಮಗ ಒಂದೇ ಲೆಸನ್ ಒಂದೇ ಪಾಠದ್ನಾಗ ನಮಗ ಜಾನ್ ಟೆಂಪಲ್ಟನ್ ಅವರ ತಿಳಿಸಿದಾರ. ಎರಡನೇ ಲೆಸನ್ ಏನಂತಂದ್ರ ಗ್ಲೋಬಲ್ ಮಾರ್ಕೆಟ್ ದಲ್ಲಿ ಡೈವರ್ಸಿಫಿಕೇಶನ್ ಮಾಡಿ. ಏನ್ ಜಾನ್ ಟೆಂಪಲ್ಟನ್ ಅವ್ರ ಇದಾರ, ಅವ್ರ ಒಂದ ಮಾರ್ಕೆಟ್ನಾಗ ಎಲ್ಲ ಹಣವನ್ನ ಹಾಕ್ಬೇಡ್ರಿ, ಒಂದ ದೇಶದ ಮಾರುಕಟ್ಟೆನಾಗ ಎಲ್ಲವನ್ನ ಹಣವನ್ನ ಹಾಕಕ್ ಹೋಗ್ಬೇಡ್ರಿ. ಜಗತ್ತದು ಬೇರೆ ಬೇರೆ ದೇಶನಾಗೂ ನಿಮ್ಮ ಹಣ ಇರಬೇಕಂತ ನಮಗ ಜಾನ್ ಟೆಂಪಲ್ಟನ್ ಅವರ ತಿಳಿಸಿದಾರ. ಅದ ಕಾರಣನು ಇವ್ರಿಗ ನಾ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ನಾಗನ ತಿಳಿಸಿನಿ, ಫಾದರ್ ಆಫ್ ಗ್ಲೋಬಲ್ ಇನ್ವೆಸ್ಟಿಂಗ್ ಅಂತಾನು ಕರೀತಾರ. ಇವ್ರು ಸಹ US ಮಾರ್ಕೆಟ್ ಅನ್ನ ಬಿಟ್ಟ ಕೊರಿಯಾ ಮಾರ್ಕೆಟ್ ಆಗ್ಲಿ, ತೈವಾನ್ ಮಾರ್ಕೆಟ್, ಚೀನಾ ಮಾರ್ಕೆಟ್ದಾಗ ಹಣವನ್ನ ಹಾಕಿ ಬಾಳ ಹಣವನ್ನ ಗಳಿಸಿದಾರಂತ. ಅದ ಕಾರಣ ಒಂದ ದೇಶ ಮ್ಯಾಗ ಡಿಪೆಂಡ್ ಇರಬೇಡ್ರಿ. ಆ ದೇಶನಾಗ ಏನ್ರ ಯುದ್ಧ ಆತ, ಆ ದೇಶನಾಗ ಏನ್ರ ರಿಸೆಷನ್ ಬಂತ, ಅಥವಾ ಒಂದ ಮಾರ್ಕೆಟ್ನಾಗ ಇದ್ರ ಆ ದೇಶದ ರಿಲೇಟೆಡ್ ಏನ್ರ ಸಮಸ್ಯೆ ಬಂತಂದ್ರ ನಿಮ್ಮ ಹಣ ಆಗಂಗಿಲ್ಲ. ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ದಾಗೂ ಡೈವರ್ಸಿಫೈ ಇರ್ಬೇಕಂತ ನಮಗ ಜಾನ್ ಟೆಂಪಲ್ಟನ್ ಅವರ ತಿಳಿಸಿದಾರ. ಈಗ ನಿಮ್ ತಲೆಯಾಗ ಒಂದ ಕ್ವಶನ್ ಇರ್ಬೋದ, ನಾವು ಭಾರತದಾಗಿದ್ದೇವಿ, ಭಾರತದ ಮಾರುಕಟ್ಟೆಯನ್ನ ಬಿಟ್ಟು ಬೇರೆ ದೇಶದ ಮಾರುಕಟ್ಟೆನ ಯಾವ ತರ ಇನ್ವೆಸ್ಟ್ ಮಾಡ್ಬೋದಂತ. ಅದಕ್ಕೇನ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ರಿ. ಈಗಿನ ಕಾಲನ್ಯಾಗ ಗ್ಲೋಬಲ್ ಮಾರ್ಕೆಟ್ದು ETF ಗಳದು ಬಂದಾವ. ಅದ ಕಾರಣ US ETF ತೊಂದ್ರ ಅದು US ಮಾರ್ಕೆಟ್ನ ಹೂಡಿಕೆ ಮಾಡ್ತೈತಿ, ಚೀನಾದ ETF ತೊಂದ್ರ ಚೀನಾ ಮಾರ್ಕೆಟ್ನ ಹೂಡಿಕೆ ಮಾಡ್ತೈತಿ. ಅದ ಕಾರಣ ETF ಗಳ ಮುಖಾಂತರ ನೀವು ಹೂಡಿಕೆ ಮಾಡ್ಬೋದ, ಮ್ಯೂಚುವಲ್ ಫಂಡ್ ಗಳ ಮೂಲಕ ನೀವು ಹೂಡಿಕೆ ಮಾಡ್ಬೋದ. ಬಟ್ ಗ್ಲೋಬಲ್ ಮಾರ್ಕೆಟ್ ರಿಲೇಟೆಡ್ ನಿಮಗ ಸುದ್ದಿಗಳನ್ನು ಭಾಳ ಲೇಟ್ಲಿ ಸಿಗ್ತಾವ. ಅದ ಕಾರಣ ಪ್ರಾಪರ್ ಎಲ್ಲ ಸುದ್ದಿ ಎಲ್ಲ ಇತ್ತಂತಂದ್ರೆ ನೀವು ಹೂಡಿಕೆ ಮಾಡ್ರಿ. ಅದ್ ಬಿಟ್ಟು ಗ್ಲೋಬಲ್ ಮಾರ್ಕೆಟ್ನ ಹೂಡಿಕೆ ಮಾಡೋದೈತಂತ ಸಿಕ್ಕಲ್ಲಿ ಹೂಡಿಕೆ ಮಾಡಬೇಡ್ರಿ. ಗ್ಲೋಬಲ್ ಮಾರ್ಕೆಟ್ದಾಗೂ ವ್ಯಾಲ್ಯೂಯೇಷನ್ ಅದು ನೋಡ್ಬೇಕಾ, ಹೈ ವ್ಯಾಲ್ಯೂಯೇಷನ್ನಾಗ ಆ ಮಾರ್ಕೆಟ್ ಐತೋ ಇಲ್ಲೋ. ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ನಾಗ ಡೈವರ್ಸಿಫಿಕೇಶನ್ ಮಾಡ್ಬೇಕಾ, ಬಟ್ ಅದ್ರ ಬಗ್ಗೆ ಮಾಹಿತಿನೂ ತಿಳ್ಕೊಬೇಕಂತ ನಮಗ ಇಲ್ಲಿ ಎರಡನೇ ಲೆಸನ್ನಾಗ ನಮಗ ಜಾನ್ ಟೆಂಪಲ್ಟನ್ ಅವರ ತಿಳಿಸಿದಾರ. ಮೂರನೇ ಲೆಸನ್ ಏನಂತಂದ್ರ ಇದು ಅವ್ರದ್ದು ಬಹಳ ಪ್ರಸಿದ್ಧ ಲೆಸನ್. ಅದೇನಂತಂದ್ರ ಬಾರ್ಗೇನ್ ಹೂಡಿಕೆ. ಯಾವಾಗನು ಜಾನ್ ಟೆಂಪಲ್ಟನ್ ಅವರ ಉತ್ತಮ ಗುಣಮಟ್ಟದ ಸ್ಟಾಕ್ ಗಳನ್ನ ಬಹಳ ಕಡಿಮೆ ಬೆಲೆನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರ. ಉದಾಹರಣೆಗೆ ನಾವು ತಿಳ್ಕೊಬೇಕಂತಂದ್ರೆ ಯಾವುದೋ ಒಂದ ಸ್ಟಾಕ್ ಅದ್ರದ ನೈಜ ಮೂಲ್ಯ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಂತೀವಿ ಅದಕ್ಕಿಂತನೂ 80-90% ರಿಯಾಯಿತಿದಾಗ ಅಥವಾ ಕಡಿಮೆ ಬೆಲೆದಾಗ ಬಾಯ್ ಮಾಡ್ತಾರ. ಈ ತರ ಬಹಳ ಕಡಿಮೆ ಸಲ ಅವಕಾಶ ಬರ್ತೈತಂತನೂ ತಿಳಿಸಿದಾರ. ಬಟ್ ಆ ಅವಕಾಶ ಬಂತಂದ್ರೆ ಅದಕ್ಕೆ ಬಿಡಬಾರ್ದ, ಅವಾಗ ಆ ಸ್ಟಾಕ್ ಗಳನ್ನ ಬಾಯ್ ಮಾಡ್ಬೇಕಂತ ನಮಗ ಟೆಂಪಲ್ಟನ್ ಅವರ ತಿಳಿಸಿದಾರ. ಈ ತರ ಒಳ್ಳೆ ಕಂಪ್ನಿಗಳು ಕಡಿಮೆ ಬೆಲೆನಾಗ ನಮಗೆ ಯಾವಾಗ ಸಿಗ್ತಾವಂತ ನಾವು ನೋಡ್ಬೇಕಂತಂದ್ರ ಒಂದೇದ ಯಾವಾಗ ಯುದ್ಧ ಸ್ಟಾರ್ಟ್ ಆಗ್ತೈತಿ, ಯಾವಾಗ ಮಾರುಕಟ್ಟೆ ಕುಸಿತೈತಿ ಅಂತ ಸಮಯದಾಗ ಎಲ್ಲಾ ಸ್ಟಾಕ್ ಗಳನ್ನ ಕುಸಿದಿರ್ತಾವ.
ಅದ ಕಾರಣ ಅಂತ ಸಮಯದಾಗ ಒಳ್ಳೆ ಸ್ಟಾಕ್ಗಳನ್ನ ನೀವು ಕಡಿಮೆ ಬೆಲೆನಾಗ ಬಾಯ್ ಮಾಡ್ಬೋದ. ಮತ್ತ 4ನೇ ಲೆಸನ್ ಏನಂತಂದ್ರ ದೀರ್ಘಾವಧಿ ದೃಷ್ಟಿಕೋನ. ಯಾವಾಗನು ಸರ್ ಜಾನ್ ಟೆಂಪಲ್ಟನ್ ಅವರ 1 ವೀಕ್ದ 1 ತಿಂಗಳನ್ಯಾಗ ಏನಾತಂತ ನೋಡಂಗಿಲ್ಲ. ಅವ್ರು ಯಾವಾಗನು ಮಿನಿಮಮ್ 1 ಸ್ಟಾಕ್ನಾಗ ಅಥವಾ ಒಂದ್ ಯಾವ್ದೋ ದೇಶನಾಗ ಹೂಡಿಕೆ ಮಾಡ್ರನ್ನು ಅವ್ರ 5 ರಿಂದ 10 ವರ್ಷ ಹೂಡಿಕೆ ಮಾಡಿರ್ತಾರ. ಅದ ಕಾರಣ ಅವ್ರು ಯಾವಾಗನು ಸಣ್ಣ ಪುಟ್ಟ ಏರಿಳಿತವನ್ನ ನೋಡಿ ಒಂದ್ ಯಾವ್ದೋ ಡಿಸಿಷನ್ ಅನ್ನ ತೊಗೊಳಂಗಿಲ್ಲ. ಇವ್ರು ಯಾವಾಗನು ದೀರ್ಘಾವಧಿ ದೃಷ್ಟಿಕೋನದಿಂದ ಹೂಡಿಕೆ ಮಾಡ್ತಾರಂತನೂ ನಮಗ ಗುರ್ತಾಗ್ತೈತಿ. ಮತ್ತ ಲಾಸ್ಟ್ 5ನೇ ಲೆಸನ್ ಏನ್ ನಮಗ ಇವರಿಂದ ಗುರ್ತಾಗ್ತೈತಿ ಅಂತಂದ್ರ ನಮ್ರತೆ ಮತ್ತು ಪ್ರಾರ್ಥನೆ. ಯಾವಾಗನು ಟೆಂಪಲ್ಟನ್ ಅವರ ಹೂಡಿಕೆ ನಿರ್ಧಾರ ತಗೋಕ್ಕಿಂತ ಮೊದಲ ಪ್ರಾರ್ಥನೆ ಮಾಡ್ತಾರಂತ. ಯಾವಾಗನು ನನಗೆಲ್ಲಾ ಗುರ್ತೈತಿ ಅಥವಾ ನಮಗೆಲ್ಲಾ ತಿಳಿದೈತಿ ಅಂತ ಹಂಕಾರ್ಲೆ ಏನ್ರಿ ಹೂಡಿಕೆ ಮಾಡ್ರ ಅವು ಹಣ ಮುಳುಗೋ ಚಾನ್ಸಸ್ ಬಹಳ ಹೆಚ್ಚಿರ್ತೈತಿ ಅಂತಾನು ತಿಳಿಸಿದಾರ. ಅದ ಕಾರಣ ಅದರ ಬದಲಿ ಷೇರು ಮಾರುಕಟ್ಟೆನ ಹೂಡಿಕೆ ಮಾಡೋಕ್ಕಿಂತ ಮೊದಲ ಗೌರವದಿಂದ ಕಲಿತ ಹೂಡಿಕೆ ಮಾಡ್ಬೇಕಂತನೂ ನಮಗ ಟೆಂಪಲ್ಟನ್ ಅವರಿಲ್ಲಿ ತಿಳಿಸಿದಾರ. ಅದ ಕಾರಣ ಅಹಂಕಾರನೂ ಇರಬಾರ್ದಂತ ಲಾಸ್ಟ್ 5ನೇ ಪಾಯಿಂಟ್ನ ನಮಗ ಏನ್ ಆಥರ್ ಅವ್ರು ಇದಾರ ಸರ್ ಜಾನ್ ಟೆಂಪಲ್ಟನ್ ಅವರ ತಿಳಿಸಿದಾರ. ಮೇನ್ ಓವರ್ ಆಲ್ ಇವು 5 ಲೆಸನ್ಲೆ ನಮಗೆ ಏನ್ ಗೊತ್ತಾಗ್ತೈತೆ ಅಂತಂದ್ರ ಕೆಟ್ಟ ಸಮಯದಾಗ ಒಳ್ಳೆ ಕಂಪ್ನಿಗಳನ್ನ ಕಡಿಮೆ ಬೆಲೆನಾಗ ನಾವು ಬಾಯ್ ಮಾಡ್ಬೇಕಂತ ತಿಳಿಸಿದಾರ. ಮತ್ತ ಅವರು ಸಹ ಇದ ಸ್ಟ್ರಾಟಜಿಯನ್ನ ಫಾಲೋ ಮಾಡಿನ ಇಷ್ಟ ಹಣವನ್ನ ಗಳಿಸಿದಾರ ಅಂತ ತಿಳಿಸಿದಾರ. ಮತ್ತೊಂದೇನಂತಂದ್ರೆ ಇವರ ಫಾದರ್ ಆಫ್ ಗ್ಲೋಬಲ್ ಇನ್ವೆಸ್ಟಿಂಗು ಅಂತೀವಿ. ಅದ ಕಾರಣ ಅವ್ರ ಒಂದ ದೇಶನಾಗ ಎಲ್ಲಾ ಹೂಡಿಕೆ ಮಾಡಂಗಿಲ್ಲ, ಸ್ವಲ್ಪ ಹೂಡಿಕೆಯನ್ನ ಬೇರೆ ಬೇರೆ ದೇಶನಾಗನು ಮಾಡ್ತಾರಂತ ನಮಗ್ ಗೊತ್ತಾಗ್ತೈತಿ. ಮತ್ತ ಲಾಸ್ಟ್ ಲೆಸನ್ ನಮಗ ಅಹಂಕಾರ ಇರಬಾರ್ದ, ಎಲ್ಲಾ ಕಲಿತ ಇದ್ ಮಾಡಿ ಒಳ್ಳೆ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡ್ಬೇಕಂತನೂ ತಿಳಿಸಿದಾರ. ಮತ್ತ ಲಾಂಗ್ ಟರ್ಮ್ ದ ದೃಷ್ಟಿಕೋನದಿಂದ ದೀರ್ಘಾವಧಿ ದೃಷ್ಟಿಕೋನದಿಂದ ಇವ್ರು ಹೂಡಿಕೆ ಮಾಡ್ತಾರಂತ ನಮಗ ಗೊತ್ತಾಗೈತಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.